ಹಾಯ್ ಹೆಲೋ ನಮಸ್ತೆ. ನಾನು ಇವತ್ತು ಹೇಳಕ್ಕೆ ಹೊರಟಿರೋದು, ಲಾಸ್ಟ್ ಟೈಮ್ ನಾನು ಒಂದು ವಿಡಿಯೋ ಹಾಕಿದ್ದೆ. ಸೊ ಯಾಕೆ ಅಲ್ಲಿ ಹೋಗಿದ್ದೆ, ನಾನಿರೋದು ಬಾಗಲಕೋಟೆಯಿಂದ ಅಲ್ಲಿಗೆ ಯಾಕೆ ಹೋಗಿದ್ದೆ ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಾನೊಂದು ಕಾನ್ಫರೆನ್ಸ್ ಇತ್ತು, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಹೈಡ್ರೋ ಅಂತೇಳಿ. ಸೊ ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿ ನಂದೊಂದು ಪೇಪರ್ ಸೆಲೆಕ್ಟ್ ಆಗಿತ್ತು, ರಿಸರ್ಚ್ ಪೇಪರ್. ಸೊ ಅದನ್ನು ನಾನು ಪ್ರೆಸೆಂಟ್ ಮಾಡೋಕೆ ಅಲ್ಲಿ ಹೋಗಿದ್ದೆ. ಸೊ ನೋಡ್ಬೋದು, ಹೈಡ್ರೋ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್. ಈ ಬ್ಯಾಗ್ ಅಂತೂ ತುಂಬ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಇದೆ. ಜೊತೆಗೆ ಮತ್ತೊಂದು ಬಾಟಲ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಯೂಶ್ವಲಿ ಕಾನ್ಫರೆನ್ಸಿಗೆ ಹೋದಾಗ ನಾನು ನಿಯರ್ ಬೈ ಪ್ಲೇಸಸ್ ವಿಸಿಟ್ ಮಾಡಿದ್ದೀನಿ. ಈ ಸಲ ನಾನು ಮತ್ತು ನನ್ನ ಹಸ್ಬೆಂಡ್ ಹೋಗಿದ್ವಿ. ನಾವೇನು ಅಲ್ಲಿ ಹೊರಗಡೆ ಯಾವ ಫುಡ್ಡೂ ತಗೊಳ್ಳೋ ನೆಸಸರಿನೇ ಬರಲಿಲ್ಲ, ಯಾಕಂದರೆ ಅವ್ರಿಗೂ ಕೂಡ ಅಲ್ಲೇ ನಾನು ಕೂಪನ್ ತೊಗೊಂಡಿದ್ದೆ ಪೇ ಮಾಡಿ. ಸೊ ಆ ಪೇಗೆ ವರ್ತ್ಫುಲ್ಲಾಗಿ ಫುಡ್ ಕೊಟ್ಟಿದ್ದಾರೆ. ಅಲ್ಲಿಯ ಫುಡ್ ಅಂತೂ ತುಂಬ ಸ್ಪೈಸಿ ಮಾಡಿದರು, ಆದರೆ ಆ ಫುಡ್ಡನ್ನು ಮರೆಯೋಕ್ಕಾಗಲ್ಲ, ಅಷ್ಟು ವೆರೈಟೀಸ್. ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಂತಂದರೆ ಯೂಶ್ವಲಿ ವೆರೈಟೀಸ್ ಆಫ್ ಫುಡ್ ಸಿಗ್ತದೆ, ಬಟ್ ತುಂಬ ಚೆನ್ನಾಗಿತ್ತು ಫುಡ್. ಫಸ್ಟ್ ಡೇ ನೈಟ್ ಅಂತೂ ಗಾಲಾ ಡಿನ್ನರ್ ಅಂತ ಮಾಡಿದ್ರು. ಮಟನ್ ಕೊಟ್ಟಿದ್ರು, ಚಿಕನ್ ಕೊಟ್ಟಿದ್ರು, ಎಗ್ ಕೊಟ್ಟಿದ್ರು, ವೆಜ್ಜಲ್ಲಿ ಪನ್ನೀರ್, ತುಂಬ ವೆರೈಟೀಸ್, ಮತ್ತು ಫ್ರೈಡ್ ಐಟಮ್ಸು, ಸಲಾಡ್ಸ್, ಐಸ್ ಕ್ರೀಮ್ಸ್ ಅಂತಂದರೆ ಚಿಕನ್ ಐಟಮ್ಸ್ ಕೊಟ್ಟಿದ್ರು. ಥರ್ಡ್ ಡೇ ಎಗ್ ಹೊರಗಡೆ ಎಲ್ಲೂ ಊಟ ಮಾಡೋ ನೆಸೆಸಿಟಿನೇ ಬರಲಿಲ್ಲ ನಮಗೆ. ಯೂಶ್ವಲಿ ಹೊರಗೆ ಹೋದಾಗ ನಾವು ಹೊರಗಿನ ಫುಡ್ ಹೇಗಿರ್ತವೆ ಅಂತ ಹೇಳಿ ಟೇಸ್ಟ್ ಮಾಡ್ತೀವಿ, ಬಟ್ ಈ ಸಲ ಅದು ಯಾವುದು ಮಾಡೋಕ್ಕೆ ಹೋಗಿಲ್ಲ. ಇದಕ್ಕಿಂತ ಮುಂಚೆನೂ ಒಂದ್ಸಲ NIT ವಾರಂಗಲ್ಲಿಗೆ ಹೋಗಿರುವಾಗ ಅಲ್ಲಿ ಹೊರಗಡೆ ಫುಡ್ ತಿಂದಿದ್ವಿ, ಬಟ್ ಈ ಸಲ ನಾವು ಆ ಥರ ಏನೂ ಮಾಡಲಿಲ್ಲ. ಅಲ್ಲಿ ಹಾಸ್ಟೆಲ್ ಕೂಡ ಅಕಾಮಡೇಷನ್ ಕೂಡ ಕೊಟ್ಟಿದ್ರು ಎಲ್ಲರಿಗೂ, ಬಟ್ 700 ಪೇಪರ್ಸ್ ಬಂದಿದ್ವು ಅಂತ ಅಂದಿದ್ದಾರೆ ಅಲ್ಲಿ ಕಾನ್ಫರೆನ್ಸಿಗೆ. ಆ 700 450+ ಪೇಪರ್ಸನ್ನು ಸೆಲೆಕ್ಟ್ ಮಾಡಿ ಅದರಲ್ಲಿ 400+ ಪೀಪಲ್ಸ್ ಕಾನ್ಫರೆನ್ಸ್ ಅಟೆಂಡ್ ಮಾಡಿದ್ರು. ನಿಮ್ಗೆ ಗೊತ್ತಿದ್ದ ಹಾಗೇನೆ ವಾರಂಗಲ್ ಹೈದರಾಬಾದ್ ಥರ ಅಲ್ಲ, ನಂಬರ್ಸ್ ಆಫ್ ರೂಮ್ಸ್ ಎಲ್ಲ ಸಿಗಲ್ಲ. ಬಟ್ ಈ ಒಂದು ಅವರು ಅಕಾಮಡೇಷನಿಗೆಲ್ಲ ಕಂಪ್ಲೀಟಾಗಿ ಫೆಸಿಲಿಟಿ ಕೊಟ್ಟು, ಹೊರಗಡೆನೂ ಎಲ್ಲ ಮೊದಲೇ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ರು. ಸೊ ಆರಾಮದಲ್ಲಿ ನಾವು ಕೂಡ ಹೋಗಿ ಅಕಾಮಡೇಟ್ ಆದ್ವಿ. ಸೊ ಅದೇನು ಪ್ರಾಬ್ಲಮ್ ಬರಲಿಲ್ಲ. ಅಲ್ಲಿಂದ ನಾವು ಹೇಗೆ ಅಂತಂದ್ರೆ ಕಾಲೇಜಿಗೆ ಹತ್ರ ಆಗುವಾಗೇನೆ ನೋಡ್ತೀನಿ ನಾನು. ಸೊ ನನಗೆ ಯಾವುದೆಲ್ಲ ಇಂಪಾರ್ಟೆಂಟ್ ಸೆಷನ್ಸ್ ಇದಾವೆ ಅದನ್ನೆಲ್ಲ ನಾನು ಅಟೆಂಡ್ ಮಾಡ್ತೀನಿ. ಸೊ ಅಲ್ಲಿ ಏನು ಮಾಡಿದ್ರು ಅಂತಂದ್ರೆ 3 to 4 ಪ್ಯಾರಲಲ್ ಸೆಷನ್ಸ್ ನಡೀತಾ ಇದ್ವು. ಯಾವ್ದು ಹೋಗ್ಬೇಕು ಯಾವ್ದು ಬಿಡಬೇಕು ಅನ್ನೋದನ್ನೇ ನಾವು ಚೂಸ್ ಮಾಡೋಕ್ಕೆ ಡಿಫಿಕಲ್ಟ್ ಅನ್ನೋ ಥರ. ಸೊ ಎಲ್ಲ ಸೆಷನ್ಸು ಚೆನ್ನಾಗೇ ಇರ್ತವೆ, ಅದರಲ್ಲಿ ನಾವು ಯಾವುದನ್ನು ಚೂಸ್ ಮಾಡೋದು ಅನ್ನೋದೇ ಸ್ವಲ್ಪ ಟಾಸ್ಕ್ ಅದು. ಸೊ ಅದರಲ್ಲಿ ಇಂಪಾರ್ಟೆಂಟ್, ನನಗೇನು ಇಂಪಾರ್ಟೆಂಟ್, ನನಗೆ ಯಾವುದು ನನ್ನ ಫೀಲ್ಡಿಗೆ ನೆಸಸರಿ ಇದೆ ಅನ್ನೋದನ್ನು ನೋಡ್ಕೊಂಡು ನಾನು ಆ ಥರ ಅಟೆಂಡ್ ಆದೆ. ಸೊ ಈ ವಿಡಿಯೋದ ಉದ್ದೇಶ ಏನು ಅಂತಂದರೆ, ನಿಮಗೆ ನಿಯರ್ ಬೈ ಪ್ಲೇಸಸ್ ಯಾವುದೆಲ್ಲ ನಾನು ವಿಸಿಟ್ ಮಾಡಿದ್ದೇನೆ, ಯಾವುದೆಲ್ಲ ನೀವು ಶಾರ್ಟ್ ಟರ್ಮಿಗೆ ಹೋಗಿದ್ರೆ ಯಾವುದೆಲ್ಲ ವಿಸಿಟ್ ಮಾಡ್ಬೋದು ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಡೇ ಆಯಿತು. ಫಸ್ಟ್ ಡೇ ಈವ್ನಿಂಗ್ ನಾವು ಅಲ್ಲೇ ನಿಯರ್ ಬೈ ಇರುವಂತಹ 1000 ಪಿಲ್ಲರ್ ಟೆಂಪಲ್ಸ್ ಹೋಗಿದ್ದೆ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಫುಲ್ ವಿಡಿಯೋನು ಸಪ್ರೇಟ್ ಆಗಿ ಶೇರ್ ಮಾಡ್ತೀನಿ. ಹಾಗೆ ಒಂದು ಕ್ಲಿಪ್ಪಿಂಗ್ ನಿಮಗೆ ಇಲ್ಲಿ ಹಾಕಿರ್ತೀನಿ. 1000 ಪಿಲ್ಲರ್ ಟೆಂಪಲ್ಸ್ ತುಂಬ ಚೆನ್ನಾಗಿದೆ. ನೈಟ್ ಟೈಮ್ ಹೋಗಿದ್ವಿ ನಾವು. ಸೊ ಅಲ್ಲಿರುವಂತಹ ಡಿಸೈನ್ಸ್ ಇದೆಲ್ಲ ನೋಡೋಕ್ಕೇನೆ ತುಂಬ ಮಸ್ತ್ ಅನ್ನಿಸ್ತು ನನಗೆ. ಅದು ಮುಗಿಸ್ಕೊಂಡು ಅಲ್ಲಿಂದ ಇನ್ನೊಂದು ಟೆಂಪಲಿಗೆ ಹೋದ್ವಿ, ಅದು ಭದ್ರಕಾಳಿ ಟೆಂಪಲ್ ಅಂತ. ಅಲ್ಲಿ ಹೋದ್ಮೇಲಂತೂ ಒಂಥರ ಪಾಸಿಟಿವ್ ವೈಬ್ಸ್. ಅಲ್ಲಿ ಆ ದೇವರ ಮೂರ್ತಿ ನೋಡ್ತಿದ್ದ ಹಾಗೇನೆ ತುಂಬ ಚೆನ್ನಾಗಿದೆ. ಅದು ತುಂಬ ದೊಡ್ಡ ಮೂರ್ತಿ ಕೂಡ. ಅದರದ್ದು ಕೂಡ ಒಂದು ಕ್ಲಿಪ್ಪಿಂಗ್ ಹಾಕ್ತೇನೆ ನಾನು ನಿಮಗೆ, ಹಾಗೆ ಅಡ್ರೆಸ್ ಕೂಡ ನಿಮಗೆ ಶೇರ್ ಮಾಡ್ತೀನಿ. ಅದಾಗಿಂದ ಅದೆರಡು ಟೆಂಪಲ್ ನೋಡ್ಕೊಂಡು ಬಂದ್ವಿ. ಸೊ ನಿಯರ್ ಬೈ ಸಿಟೀಸ್ ಕೂಡ ನೋಡ್ಕೊಂಡು ಬಂದ್ವಿ. ಇನ್ನೊಂದು ಬೆಸ್ಟ್ ಏನು ಅಂತಂದ್ರೆ, ಅಲ್ಲಿ ಹೋಗ್ತಿದ್ದಾಗೇನೆ ನಾನೊಂದು ಬ್ರೋಚರ್ ನೋಡಿದೆ, ಅಲ್ಲಿ ಮತ್ತೊಂದು ಪೋಸ್ಟರ್ಸ್ ಎಲ್ಲ ನೋಡಿದ್ದೆ ನಾನು. ಸೊ ಈ ಪೋಸ್ಟರ್ ನೋಡಿದ್ದೆ ನಾನು. ಈ ಪೋಸ್ಟರ್ ಅಲ್ಲಿ ಹಾಕಿದ್ರು. ಈ ಪೋಸ್ಟರ್ ನೋಡಿ ತುಂಬ ಚೆನ್ನಾಗಿ ಅನಿಸ್ತು ನನಗೆ. ಸೊ ಹಾಗೆ ಸಿಟಿ ನೋಡ್ತಾ ಇದ್ದ ಹಾಗೇನೆ ಒಂದು ಇದೇ ಶಾಪ್ ಕಂಡಿತ್ತು. ಹೋಗಿ ನೋಡ್ಕೊಂಡು ಬರೋಣ ಹೇಗಿದೆ ಅಂತೇಳಿ ನೋಡ್ಕೊಂಡು ಬರಕ್ಕೆ ಹೋಗಿದ್ವಿ. ನೆಕ್ಸ್ಟ್ ಡೇ ಹೋಗುವಾಗ
ಈ ಒಂದು ಸಾರಿ ಪರ್ಚೇಸ್ ಮಾಡಿದ್ದೀನಿ. ಇದರದ್ದು ಕೂಡ ಒಂದು ಪಿಕ್ ಹಾಕಿರ್ತೀನಿ ನಾನು. ಇದು ಬಂದು ಪ್ಯೂರ್ ಸಿಲ್ಕ್ ಟಿಶ್ಯೂ ಸಾರಿ ಅಂತ. ಸೊ ಡಬಲ್ ಕಲರ್ ಶೇಡಲ್ಲಿ ಬರ್ತದೆ ಇದು. ಬ್ಲೌಸ್ ಅಂತೂ ಏನು ಡಿಸೈನ್ ಮಾಡೋ ನೆಸೆಸರಿ ಇಲ್ಲ, ಕಂಪ್ಲೀಟ್ ಡಿಸೈನ್ ಇದೆ. ಕೈಗೆ ಫುಲ್ ಡಿಸೈನೇ ಬಂದ್ಬಿಡ್ತದೆ, ಏನು ಡಿಸೈನ್ ನೆಸೆಸರಿನೇ ಇಲ್ಲ. ಅಷ್ಟು ಚೆನ್ನಾಗಿದೆ. ನನಗಂತೂ ತುಂಬ ಚೆನ್ನಾಗಿ ಸಿಕ್ತು. ನಾನು ಏನು ಬ್ರೋಚರಲ್ಲಿ ನೋಡಿದ್ನೋ ಅದೇ ಥರ ಸಾರಿ ಸಿಕ್ಕಿದೆ. ಸೊ ನಿಮಗೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ಆನ್ಲೈನ್ ಕೂಡ ಪರ್ಚೇಸ್ ಮಾಡ್ಬೋದು. ಇವನ್ ಬೆಂಗಳೂರಲ್ಲಿ ಕೂಡ ಶಾಪ್ಸ್ ಇದ್ದಾವೆ ಇದರದ್ದು. ವಾರಂಗಲಲ್ಲಿ 2 ಶಾಪ್ ಇತ್ತು, ಸೌತ್ ಇಂಡಿಯಾ ಅಂತೇಳಿ. ಇದು ನಿಮಗೆ ಈ ಸಾರೀಸ್ ಎಲ್ಲ ಚೆಕ್ ಮಾಡಬೇಕು ಅಂದರೆ ನೀವು ಆನ್ಲೈನ್ ಕೂಡ ಚೆಕ್ ಮಾಡ್ಬೋದು. ಸೌತ್ ಇಂಡಿಯಾ ಮಾಲ್ ಅಂತೇಳಿ ಆನ್ಲೈನ್ ಶಾಪಿಂಗ್ ಅಂತ ಕೊಟ್ಟರೆ ಇದು ವೆಬ್ಸೈಟ್ ಓಪನ್ ಆಗ್ತದೆ, ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು. ಸಾರಿ ಅಂತೂ ದಿ ಬೆಸ್ಟ್ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ಅದಾದಮೇಲೆ ನಿಯರ್ ಬೈ ಇನ್ನೊಂದು ಸ್ವಲ್ಪ ಪ್ಲೇಸಸ್ ನೋಡಿದ್ವಿ. ಅಲ್ಲಿ ಪಾರ್ಕ್ಸ್ ಎಲ್ಲ ಇದ್ದಾವೆ. ಪಾರ್ಕ್ಸ್ ಎಲ್ಲ ಅಷ್ಟೊಂದು ನೋಡೋಕೆ ಹೋಗಲಿಲ್ಲ ನಾನು. ಇನ್ನೊಂದು ಶಿವನ್ ಟೆಂಪಲ್ ನೋಡ್ಕೊಂಡು ಬಂದ್ವಿ. ಅದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಇದಾಗಿಂದ ವಾರಂಗಲ್ ಪೋರ್ಟ್ ನೋಡೋಕೆ ಹೋದ್ವಿ. ಅದನ್ನು ತುಂಬ ಚೆನ್ನಾಗಿದೆ. ಈಗ ನೋಡ್ತಾ ಇರೋದು ಇದು ವಾರಂಗಲ್ ಪೋರ್ಟಿಗೆ ಹೋಗೋ ದಾರಿ. ಸೊ ಹೋಗೋಗೇ ತುಂಬ ಚೆನ್ನಾಗಿ ಅನ್ನಿಸ್ತು. ಇದರ ಹತ್ರನೇ ಇರುವಂತಹ ಇದು ಪೋರ್ಟ್, ಆ್ಯಕ್ಚುಲ್ ಪೋರ್ಟು. ಇದರ ಹತ್ರ ಇನ್ನೊಂದು ಬಿಲ್ಡಿಂಗ್ ಇದೆ, ಈಗ ತೋರಿಸ್ತೀನಿ. ಸೊ ಈ ಬಿಲ್ಡಿಂಗನ್ನು ಕೂಡ ಅಲ್ಲಿ ಹೋದರೆ ನೋಡೋದಕ್ಕೆ ಮರಿಬೇಡಿ, ಚೆನ್ನಾಗಿದೆ. ಇಲ್ಲೇ ಒಂದು 200 ಮೀಟರ್ ಅವೇ ಅಲ್ಲಿರೋದು. ಸೊ ಇದು ಕೂಡ ಚೆನ್ನಾಗಿ ಅನ್ನಿಸ್ತು. ಇಲ್ಲಿ ಹೋಗಿ ಕೂಡ ನೀವು ಕೂಡ ಇಲ್ಲಿ ಹೋದಾಗ ಇದನ್ನು ವಿಸಿಟ್ ಮಾಡಿ. ಇದರ ಜೊತೆಗೆ ನೀವು ಇನ್ನೊಂದು ಪ್ಲಾನ್ ಮಾಡ್ಕೋಬಹುದು ಅಂತಂದ್ರೆ ವಾರಂಗಲ್ನಿಂದ ಹೈದರಾಬಾದ್ನಿಂದಲೇ ವಾರಂಗಲ್ಲಿಗೆ ಟ್ರಾವೆಲ್ ಮಾಡುವಾಗ ಹೈದರಾಬಾದ್ ಕೂಡ ನೀವು ವಿಸಿಟ್ ಮಾಡಬಹುದು. ನಾನು ಲಾಸ್ಟ್ ಟೈಮ್ ಹೋಗಿರುವಾಗ ಚಾರ್ಮಿನಾರ್ ವಿಸಿಟ್ ಮಾಡಿದ್ದೆ. ತುಂಬ ಚೆನ್ನಾಗಿ ಅನಿಸಿತ್ತು ನನಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.